ಸೊ ಹಾಗೆ ಈಗ ರಾಜಶೇಖರ್ ದೇಹ ಹೊಕ್ಕಿದ್ದು 12mm ಬುಲೆಟ್ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂತಹ ಒಂದು ಮಾಹಿತಿ. ಈಗ ಪೋಸ್ಟ್ಮಾರ್ಟಮ್ ಆಯಿತು ನಿನ್ನೆ. ಪೋಸ್ಟ್ಮಾರ್ಟಮ್ ಆದ ನಂತರ ಗೊತ್ತಾದಂಥ ವಿಚಾರ ಅಂತ ಹೇಳಿದ್ರೆ 12mm ಬುಲೆಟ್ ಈತನ ದೇಹ ಹೊಕ್ಕಿದೆ. ಅದು ಬೆನ್ನಿನ ಭಾಗದಿಂದ ಹೊಕ್ಕಿರುವಂತಹ ಈ ಬುಲೆಟ್ ಇದು ಸಿಂಗಲ್ ಬೋರ್ ಗನ್ನಿಂದ ಸಿಡಿದಿರುವಂತಹ ಬುಲೆಟ್ ಅಂತ ಹೇಳಲಾಗ್ತಾ ಇದೆ. ಮೃತ ರಾಜಶೇಖರ್ ದೇಹದಲ್ಲಿ ಸಿಕ್ಕಿರುವಂತಹ ಈ 12mm ಬುಲೆಟ್ ಏನಿದೆಯಲ್ಲ, ಫೈರಿಂಗ್ ವೇಳೆ ಗುಂಡು ತಗುಲಿ ಆತ ಏನು ಮೃತಪಟ್ಟಿದ್ದ ಅದು ಬೆನ್ನಿನ ಭಾಗಕ್ಕೆ ಗುಂಡು ತಗುಲಿದ್ರಿಂದಾಗಿ ಆದಂತಹ ಸಾವು. ನಿನ್ನೆ ಮರಣೋತ್ತರ ಪರೀಕ್ಷೆಯ ವೇಳೆ ಈ ಬುಲೆಟನ್ನು ಹೊರಗಡೆ ತೆಗೆದ್ರು. ಕಾರ್ಟ್ರಿಡ್ಜ್ ಎಲ್ಲವನ್ನು ಕೂಡ ಈಗ ವಶಕ್ಕೆ ಪಡ್ಕೊಂಡು ಇದು ಯಾವ ಗನ್ನಿಂದ ಸಿಡಿದಿರುವಂಥದ್ದು ಅನ್ನುವಂಥದ್ರ ಬಗ್ಗೆ ಈಗ ನೋಡೋದಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಈಗಿರುವಂಥ ಬಹಳ ಮುಖ್ಯವಾದಂಥ ವಿಚಾರನೇ ಇದು. ಯಾಕಂದರೆ ಮೊನ್ನೆ ಒಂದು ಕಾರ್ಟ್ರಿಡ್ಜನ್ನು ಹಿಡಿದು ಜನಾರ್ದನ್ ರೆಡ್ಡಿಯವರು ಕೂಡ ಆರೋಪ ಮಾಡ್ತಾಯಿದ್ರು, ನನ್ನ ಮೇಲೇ ಅಟ್ಯಾಕ್ ಮಾಡೋದಕ್ಕೆ ಬಂದರು, ನೋಡಿ ಇಲ್ಲಿ ಕಾರ್ಟ್ರಿಡ್ಜ್ ಇದೆ, ನನ್ನ ಮನೆ ಹತ್ರ ಸಿಕ್ಕಂಥ ಕಾರ್ಟ್ರಿಡ್ಜ್ ಇದು ಅನ್ನುವಂಥದ್ದನ್ನು ಅವ್ರು ತೋರಿಸ್ತಾ ಇದ್ರು, ಆ ಬುಲೆಟ್ನ ಕಾರ್ಟ್ರಿಡ್ಜನ್ನು. ಇನ್ನು ವಿಮ್ಸ್ ಆಸ್ಪತ್ರೆ ವೈದ್ಯರು ನಡೆಸಿದಂಥ ಒಂದು ಮರಣೋತ್ತರ ಪರೀಕ್ಷೆ ನಿನ್ನೆ ಮುಕ್ತಾಯವಾಯಿತು. ದೇಹವನ್ನು ಕೂಡ ಅವರ ಕುಟುಂಬದವರಿಗೆ ಹಸ್ತಾಂತರ ಮಾಡಲಾಗಿತ್ತು ನಿನ್ನೆ. ಸೊ ಈಗ ಇರುವಂತಹ ಪ್ರಶ್ನೆ ಅಂತ ಹೇಳಿದ್ರೆ, ಈ 12mm ಬುಲೆಟ್ ಯಾರ ಗನ್ನಿಂದ ಸಿಡಿದಿದೆ, ಆ ಗನ್ ಎಲ್ಲಿ ಅಂತ ಈಗ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಎಲ್ಲೋ ಅದನ್ನು ಫೈರ್ ಮಾಡಿದವನನ್ನು ಕೂಡ ಅಬ್ಸ್ಕಾಂಡ್ ಮಾಡಿಸಿದ್ದಾರೆ. ಜೊತೆಗೆ ಈ ಗನ್ನನ್ನು ಕೂಡ ಎಲ್ಲೋ ಬಚ್ಚಿಟ್ಬಿಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಪೊಲೀಸರಿಗೆ ಸಿಗ್ತಾ ಇರುವಂಥ ಮಾಹಿತಿ. ಹಾಗಾದರೆ ಎಲ್ಲಿ ಬಚ್ಚಿಟ್ಟಿದ್ದಾರೆ, ಆ ಗನ್ಮ್ಯಾನ್ ಎಲ್ಲಿದ್ದಾನೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ತನಿಖೆ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಆದರೆ ಸಹಜವಾಗಿ ಕಾಡುವಂಥ ಒಂದು ಪ್ರಶ್ನೆ ಅಂದರೆ, ಮೊನ್ನೆ ರಾತ್ರಿ ನಡೆದಿರುವಂಥ ಘಟನೆ ಇದುವರೆಗೂ ಕೂಡ ಆ ಗನ್ಮ್ಯಾನನ್ನು ಹುಡುಕಕ್ಕಾಗಲಿಲ್ವಾ ಪೊಲೀಸರಿಗೆ? ಬಳ್ಳಾರಿ ಘರ್ಷಣೆಯಲ್ಲಿ ಮೃತ ರಾಜಶೇಖರ್ ಕುಟುಂಬ ಒಂದು ಕಡೆ, ಇನ್ನೊಂದು ಕಡೆ ಈಗ ಬೆಂಗಳೂರಿನ FSLಗೆ ಕಳಿಸಿದರೆ ಕೆಲವೊಂದಷ್ಟು ಗನ್ ಮತ್ತು ಆ ಗನ್ ಬುಲೆಟ್ ಕವರ್ಗಳನ್ನು, ಗನ್ ಮಾರ್ಕು ಜೊತೆಗೆ ದೇಹದಲ್ಲಿ ಸಿಕ್ಕಂಥ ಒಂದು ಗುಂಡಿನ ಮಾರ್ಕು, ಇದ್ರ ಬಗ್ಗೆ ಕೂಡ ಪರಿಶೀಲನೆ ಆಗ್ತಾ ಇದೆ. 2 ಮಾರ್ಕ್ ಮ್ಯಾಚ್ ಆದರೆ ಗುಂಡು ಹಾರಿದ ಗನ್ ಮೂಲ ಪತ್ತೆ ಆಗುವಂಥ ಸಾಧ್ಯತೆಗಳಿವೆ. ಸದ್ಯ FSLನಲ್ಲಿ ಗುಂಡು ಕ್ಯಾಬ್ಗಳು ಮತ್ತು ಗನ್ ಮಾರ್ಕ್ಗಳ ಪರಿಶೀಲನೆ ನಡೀತಾ ಇದೆ. ರಾಜಶೇಖರ್ ದೇಹದಲ್ಲಿ ಪತ್ತೆಯಾಗಿರುವಂಥ ಒಂದು ಗುಂಡನ್ನು ಕೂಡ FSLಗೆ ರವಾನೆ ಮಾಡಿದ್ದಾರೆ. ಬೆಂಗಳೂರಿನ ಮಡಿವಾಳ FSL ಕೇಂದ್ರಕ್ಕೆ ಈಗ ರವಾನೆ ಮಾಡಿದ್ದಾರೆ. ಮನೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ವಿನಾಯಕ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ವಿನಾಯಕ್, ನೋಡಿ, ಮೊನ್ನೆ ಆದಂತಹ ಗಲಭೆ, ಮೊನ್ನೆ ರಾತ್ರಿ ನಡೆದಿರುವಂತಹ ಒಂದು ಘಟನೆ, ಇವತ್ತಿನವರೆಗೂ ಕೂಡ ಎಕ್ಸಾಕ್ಟಾಗಿ ಯಾರ ಗನ್ನಿಂದ ಬುಲೆಟ್ ಸಿಡಿದಿದೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕಿಷ್ಟು ಕಷ್ಟ ಸಾಧ್ಯ ಆಗ್ತಾ ಇದೆ? ಆ ಗನ್ ಮ್ಯಾನ್ ಇನ್ನೂ ಕೂಡ ಮಿಸ್ಸಿಂಗ್ ಅಂತ ಹೇಳ್ತಾರೆ. ಆ ಗನ್ನಿಂದ ಏನು ಬುಲೆಟ್ ಸಿಡಿದಿದೆ ಆ ಗನ್ ಕೂಡ ಸಿಕ್ಕಿಲ್ಲ, ಅದನ್ನೆಲ್ಲೋ ಬಚ್ಚಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದನ್ನು ಯಾಕೆ ರಿಕವರಿ ಮಾಡೋದಕ್ಕೆ ಇನ್ನೂ ಕೂಡ ಪೊಲೀಸರಿಗೆ ಹಾಗಾದರೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥದ್ದು ಪ್ರಮುಖವಾಗಿ ಕಾಡುವಂಥ ಪ್ರಶ್ನೆ. ಇದು ಒಂದು ಕಡೆ. ಈಗ ಸದ್ಯಕ್ಕೆ ಪರಿಸ್ಥಿತಿ ಅಲ್ಲಿ ಬಳ್ಳಾರಿಯಲ್ಲಿ ಹೇಗಿದೆ ಅನ್ನುವಂಥದ್ದು ಇನ್ನೊಂದು. ವಿನಾಯಕ್, ಖಂಡಿತ ರೆಹಮಾನ್, ಒಂದು ಸಣ್ಣ ಬ್ಯಾನರ್ ಕಟ್ಟು ವಿಚಾರಕ್ಕೆ ಗಲಾಟೆ ಆಯಿತು. ಕಾರ್ಯಕರ್ತ ರಾಜಶೇಖರ್ನ ಬಲಿ ಆಯಿತು. ರಾಜಶೇಖರ್ನ ದೇಹಕ್ಕೆ ಹೋಗಿರ್ತಕ್ಕಂಥ ಗುಂಡು ಯಾರ್ದು ಅನ್ನೋ ಪ್ರಶ್ನೆ 3 ದಿನ ಆಯಿತು ಘಟನೆ ಕಳೆದು. ಇನ್ನೂ ಕೂಡ ಪೊಲೀಸರು ಯಾವ ಗನ್ನಿಂದ ಬಂದಿದೆ ಅಂತೇಳಿ ಪತ್ತೆ ಹಚ್ಚುವಲ್ಲಿ ಎಲ್ಲೋ ಒಂದು ಕಡೆ ಹಿಂದೇಟು ಆಗ್ತಾ ಇದ್ದಾರೆ, ಅಥವಾ ಇನ್ನೂ ಬೇರೆ ಬೇರೆ ಅನುಮಾನಗಳು ಕೂಡ ಕಾಡ್ತಾ ಇರುವಂಥದ್ದು. ಯಾಕಂತಂದರೆ ಈಗಾಗಲೇ 5 ಗನ್ಗಳನ್ನು, ಅಂದರೆ ಖಾಸಗಿ ಗನ್ಗಳನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ವಶಕ್ಕೆ ಪಡಿಸ್ಕೊಂಡು ಅಲ್ಲಿ ಪರಿಶೀಲನೆ ಕೂಡ ನಡೆಸ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ಪೊಲೀಸ್ ಅಧಿಕಾರಿಗಳು ಕೂಡ ಸುಮಾರು 20ಕ್ಕೂ ಹೆಚ್ಚು ವಿಡಿಯೋಗಳನ್ನು, ಅಂದರೆ ಆ ಘಟನೆಗೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಏನು ದೊಡ್ಡ ಗಲಾಟೆ ಆಯಿತು, ಆ ಗಲಾಟೆಗೆ ಸಂಬಂಧಪಟ್ಟಂತೆ 20ಕ್ಕೂ ಹೆಚ್ಚು ವಿಡಿಯೋಗಳನ್ನು ಈಗಾಗಲೇ ಸಂಗ್ರಹ ಮಾಡಿದ್ದಾರೆ. ಅವುಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಂದರೆ ಆ ವಿಡಿಯೋದಲ್ಲಿ ಯಾರ್ಯಾರು ದೊಣ್ಣೆಗಳನ್ನ ಎಸೆಸಿದ್ದಾರೆ, ಯಾರ್ಯಾರು ಕಲ್ಲುಗಳನ್ನು ಎಸೆದಿದ್ದಾರೆ, ಯಾರ್ಯಾರು ಫೈರ್ ಮಾಡಿದ್ದಾರೆ, ಅವೆಲ್ಲವನ್ನೂ ಕೂಡ ಸಿಕ್ಕಿರುವಂಥದ್ದು. ಅವುಗಳನ್ನು ಕರೆದು ಈಗಾಗಲೇ ತನಿಖೆ ಕೂಡ ಆರಂಭಿಸಬೇಕು. ಆದರೆ ಇದೀಗ 5 ಗನ್ಗಳು, ಅಂದರೆ 5 ಖಾಸಗಿ ಗನ್ಮೆನ್ಗಳು ಈಗ ಅಬ್ಸ್ಕಂಡ್ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ದೊರೆತಿರುವಂಥದ್ದು. ಹೀಗಾಗಿ ಏನು ರಾಜಶೇಖರನ ದೇಹ ಹೊಕ್ಕಿರ್ತಕ್ಕಂಥ ಗುಂಡಿನ ಮಾರ್ಕ್ ಮತ್ತು ಈಗ ಸಂಗ್ರಹ ಆಗಿರ್ತಕ್ಕಂಥ ಮಾರ್ಕ್ ಮ್ಯಾಚ್ ಆದರೆ ಅಕ್ಯುರೇಟ್ ಆಗಿ ಆತ ಯಾರು ಅನ್ನೋದು ಗೊತ್ತಾಗುತ್ತೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಮಡಿವಾಳ FSL ಕೇಂದ್ರಕ್ಕೆ ಈಗಾಗಲೇ ಬುಲೆಟ್ ಕೂಡ ರವಾನೆ ಆಗಿರುವಂಥದ್ದು ಮತ್ತು ಸಿಕ್ಕಿರುವಂಥ ಕ್ಯಾಪ್ಗಳನ್ನು ಕೂಡ ಈಗಾಗಲೇ ರವಾನೆ ಮಾಡಿರುವಂಥದ್ದು. ಅಂದರೆ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ, ಪೊಲೀಸರು ಸಂಪೂರ್ಣವಾಗಿ ಈ ಘಟನೆಯಲ್ಲಿ ನಿರ್ಲಕ್ಷ್ಯ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಆ ಬಳ್ಳಾರಿಯ SP ಪವನ್ ನಜೂರು ಕೂಡ ಸಸ್ಪೆಂಡ್ ಆಗಿರುವಂಥದ್ದು ಮತ್ತು ಈಗಾಗಲೇ ತನಿಖೆ ಮಾಡಿ ಯಾರು ಆ ಗನ್ನನ್ನು ಫೈರ್ ಮಾಡಿದ್ರೂ ಕೂಡ ಅಂತ ಈಗಾಗಲೇ ಪತ್ತೆ ಹಚ್ಚಬೇಕಾಗಿತ್ತು. ಅದರಲ್ಲೂ ಕೂಡ ಸದ್ಯಕ್ಕೆ ವಿಫಲ ಆಗಿರುವಂಥದ್ದು ಕಂಡು ಬರ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕಾಗುತ್ತೆ. ಯಾಕಂದರೆ ಗಲಭೆಯಲ್ಲಿ ಲೈಸೆನ್ಸ್ ಗನ್ ಕೂಡ ಫೈರ್ ಆಗಿರ್ಬೋದು, ಅಥವಾ ಇಲ್ಲಿಗಲ್ ಆಗಿರ್ತಕ್ಕಂಥ, ಅಂದರೆ ಯಾವುದೇ ಪರವಾನಗಿ ಪಡೆದಿರತಕ್ಕಂಥ ಗನ್ ಕೂಡ ಬಳಕೆ ಆಗಿರುವಂಥ ಸಾಧ್ಯತೆ ಇರುವಂಥದ್ದು. ಹೀಗಾಗಿ ಆ ಕುರಿತಂತೆ ಕೂಡ ಸಾಕಷ್ಟು ತನಿಖೆ ನಡೀತಾ ಇರುವಂಥದ್ದು. ಹೀಗಾಗಿ ಅಕ್ಯುರೇಟ್ ಆಗಿ ಮಾಹಿತಿ ಸಿಕ್ಕ ಬಳಿಕ ಯಾರ ಗನ್ನಿಂದ ಅದು ಫೈರ್ ಆಯಿತು, ಯಾವ ಉದ್ದೇಶಕ್ಕಾಗಿ ಫೈರ್ ಆಯಿತು ಅಂತಂದರೆ ಉದ್ದೇಶವಾಗಿ ಇಟ್ಕೊಂಡೇ ಫೈರ್ ಮಾಡಿದರೆ ಅದು ಕೂಡ ಸಾಕಷ್ಟು ತನಿಖೆ ಕೂಡ ಆರಂಭ ಆಗ್ತದೆ. ರೆಹಮಾನ್, ರೈಟ್, ಥ್ಯಾಂಕ್ ಯು ವಿನಾಯಕ್. ಈಗ